space. ಹಾಗಾದ್ರೆ ಮೂರನೇ ಕ್ವೆಶ್ಚನ್ ಹೋಗೋಣ. ವಾಟ್ ಇಸ್ ದ ಥರ್ಡ್ ಕ್ವೆಶ್ಚನ್? ಕಾಂಪೊನೆಂಟ್ಸ್ ಆಫ್ How to open WordPad. ಕಾಂಪೊನೆಂಟ್ಸ್ ಆಫ್ WordPad. ಈಗ ಓಪನ್ ಮಾಡೋದು ಗೊತ್ತಾಯ್ತಲ್ಲ ನಿಮಗೆ? ವಾಟ್ ಇಸ್ WordPad ಗೊತ್ತಾಯ್ತಲ್ಲ? WordPad ಅಂದ್ರೆ ಏನು? ವರ್ಡ್ ಪ್ರೊಸೆಸಿಂಗ್ ಡಾಕ್ಯುಮೆಂಟ್. ನೋಟ್ಪ್ಯಾಡ್ ಅಂದ್ರೆ ಏನು ವಿಶಾಲ್? ನೋಟ್ಪ್ಯಾಡ್ ಅಂದ್ರೆ ಏನು? Text editor, document. Yes. What is Notepad? Text editor. What is WordPad, Shashank? It is a word processing document. Text ಬಂದು word ಹಾಕಿ ಅಷ್ಟೇ. Word processing ಅಂತ ಹಾಕಿ. Word processing document. ಓಕೆನಾ? ನಂತರ how components of how to open WordPad. ಅದಕ್ಕೆ as usual go to start button, start plus R. Type WordPad run ಅಲ್ಲಿ ಹೋಗ್ಬಿಟ್ಟು ಓಪನ್ ಬರುತ್ತೆ. R go to start ಮೆನು ಹೋಗಿ ಅಥವಾ ಇಲ್ಲಿ ಸರ್ಚ್ ಹೋಗಿ ಇಲ್ಲಿ ಟೈಪ್ ಮಾಡಿ WordPad ಇದ್ರೆ ಇದು ತೋರಿಸುತ್ತೆ ಅಂತ. ನೀವು ಇಲ್ಲಿ ಹೋಗಿ ಸರ್ಚ್ ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ಕೂಡ ಸಿಗುತ್ತೆ. ಅಂದ್ರೆ ಮೂರು ಮೆಥಡ್ಗಳು ಕೂಡ ನಿಮಗೆ ಅರ್ಥ ಆಗುತ್ತೆ. ಈಗ ಆಲ್ರೆಡಿ ನಾವು WordPad ಅನ್ನು ಓಪನ್ ಮಾಡಿದ್ದೀವಿ ನಮ್ಮ ಇದೆಯಾ? here is a WordPad. ಹಾಗಾದ್ರೆ ಇದರಲ್ಲಿ ಸಿಗ್ತಕ್ಕಂಥ ಕಾಂಪೊನೆಂಟ್ಸ್ ಏನು? ಕಾಂಪೊನೆಂಟ್ಸ್ ಏನೇನು ಸಿಗ್ಬೋದು ನಮಗೆ? ವಾಟ್ ಆರ್ ದ ಕಾಂಪೊನೆಂಟ್ಸ್? ಮೆನು ಬಾರ್ ಇವೆಲ್ಲ ಕೂಡ ನಾವು ಮೆನು ಅಲ್ಲಿ ಇರ್ತಕ್ಕಂಥ ಒನ್ ಆಫ್ ದ ಹೋಮ್ ಮೆನು ಇದೀವಿ ನಾವು. ಸೇರಿ ಇಟ್ ಇಸ್ ಹೋಮ್ ಮೆನು. ಇದು ಫೈಲ್ ಮೆನು, ಇದು ಹೋಮ್ ಮೆನು, ಇದು ವ್ಯೂ ಮೆನು. ಈಗೆಲ್ಲ ಬಂದಾಗ ಫೈಲ್ ಅಲ್ಲಿ ಏನೇನು ಸಿಗುತ್ತೆ? ಈಗ ಆಲ್ರೆಡಿ ನೀವು ನೋಟ್ಪ್ಯಾಡ್ ಅಲ್ಲಿ ಏನೆಲ್ಲ ಇರುತ್ತೆ ಎಲ್ಲ ಕಂಟಿನ್ಯೂಷನ್ ಆಗುತ್ತೆ. ಇದ್ಮೇಲೆ WordPad ಅಲ್ಲಿ ಬರುತ್ತೆ, ಎಕ್ಸೆಲ್ ಅಲ್ಲಿ ಬರುತ್ತೆ, ಪವರ್ ಪಾಯಿಂಟ್ ಅಲ್ಲಿ ಬರುತ್ತೆ. ಈ ಶಾರ್ಟ್ಕಟ್ ಕೀಸ್ ನೀವೆಲ್ಲ ಏನು ಕಲ್ತಿದ್ದೀರಾ? ನಿಮ್ಮ ನೋಟ್ಪ್ಯಾಡ್ ಅಲ್ಲಿ ಏನಿತ್ತು? ನೀವು ಇತ್ತು ಓಪನ್ ಇತ್ತು, ನಾನು ಹೇಳಿದೆ ನೀವು ಕೀಪ್ಯಾಡ್ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಟಚ್ ಸ್ಕ್ರೀನ್ ಕೊಟ್ಟರು ಮೊಬೈಲ್, ಏನಂದ್ರೆ ಅದರ ಅರ್ಥ ಅಪ್ಗ್ರೇಡ್ ಆಗಿದೆ ಅಲ್ವಾ? ಪೆನ್ಸಿಲ್ ಅಲ್ಲಿ ಬರೀತಾ ಇದ್ದೀರಾ, ಪೆನ್ ನಿಮ್ಗೆ ಕೊಟ್ಟರು ಏನರ್ಥ? ಅಪ್ಗ್ರೇಡ್ ಆಯಿತು. ಸ್ಲೇಟ್ ಇತ್ತು, ಸ್ಲೇಟ್ ಇಂದ ಬುಕ್ ಬಂತು, ಏನರ್ಥ? ಅಪ್ಡೇಟ್ ಆಗಿದೆ. ಅದೇ ತರ ನೋಟ್ಪ್ಯಾಡ್ ಗಿಂತ ಇದು ಅಪ್ಡೇಟೆಡ್ ವರ್ಷನ್. ಅಂದ್ರೆ ಇದಕ್ಕೆ ಇನ್ನೂ ಸ್ವಲ್ಪ ಆಪ್ಷನ್ಸ್ ಈಸಿ ಇದೆ. ಸರ್ ನೀವು ಡೈರೆಕ್ಟ್ ಇದನ್ನೇ ಕಲಿಸ್ಬಿಡ್ಬೋದಲ್ಲ ಸರ್ ಅಂತ ಹೇಳ್ಬೋದು. ಆದರೆ ಈ ಹಿಂದೆ ಕೂಡ ಇರತಕ್ಕಂಥದ್ದನ್ನ ನೀವು ಸೈಕಲ್ ಕಲಿಸಿದ್ರೆ ದೆನ್ ಬೈಕ್ ಡ್ರೈವ್ ಮಾಡೋದು ಈಸಿ ಅಂತಾರಲ್ಲ, ಹಾಗಾಗಿ ಫಸ್ಟ್ ಸೈಕಲ್ ಕಲಿತಾಗ ದೆನ್ ಬೈಕ್ ಈಸಿಯಾಗಿ ಬ್ಯಾಲೆನ್ಸಿಂಗ್ ಸಿಗುತ್ತೆ ನಿಮಗೆ. ಅದೇ ಥರ ಫಸ್ಟ್ ಬೇಸಿಕ್ಸ್ ಇಂದ ಹೇಳ್ಕೊಟ್ಟಾಗ ನಿಮ್ಗೆ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ಸ್ ಬಗ್ಗೆ ನಾಲೆಜ್ ಬರುತ್ತೆ ಅಂತ ಒಂದು ಉದ್ದೇಶ. ಓಕೆನಾ? ಸೊ ಈಗ ಏನು ನೋಡ್ಬೋದು ನೀವು ಇಲ್ಲಿ, ಆಸ್ ಯು ಕ್ಯಾನ್ ಸಿ, ನೀವು ಡೈರೆಕ್ಟ್ ಆಗಿ ಈಗ ಕಂಟ್ರೋಲ್ ಏನು ವರ್ಕ್ ಆಗುತ್ತೆ ಇದರಲ್ಲಿ, ಶಾರ್ಟ್ಕಟ್ ಕೀ ಎಲ್ಲ ಕಡೆ ವರ್ಕ್ ಆಗುತ್ತೆ. ನೀವು ಕಂಟ್ರೋಲ್ ಏನು ಹೊಸ ಪೇಜ್ ಬೇಕು ಅಂದ್ಕೊಳ್ಳಿ, ಟೈಪ್ ಅಲ್ಲಿ ಮಾಡ್ತಿದ್ದೀರಾ ನೀವು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ, ನೀವು ಇಲ್ಲೊಂದು ಆಪ್ಷನ್ಸ್ ಕೆಲವೊಂದು ಶಾರ್ಟ್ಕಟ್ ಕೀಸ್ ಏನು ಕೊಡ್ತೀವಿ ನೋಡ್ಕೊಳ್ಳಿ. ಈಗ ಹೋಮ್ ಮೆನು ಇದೆ, ಇಲ್ಲಿ ಹೋಮ್ ಹತ್ರ ಹೋಗಿದ ತಕ್ಷಣ ಈಗ ಕ್ಲಿಕ್ ಮಾಡೋದು ಈ ಥರ ಬರ್ತಾ ಇದೆ. ಅದನ್ನೇ ನೀವು ಪರ್ಮನೆಂಟ್ ಆಗಿ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಹೊರಟೋಯ್ತು, ಇಲ್ಲಿ ಕ್ಲಿಕ್ ಮಾಡಿದ್ರೆ ಹೊರಟೋಗ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಬರ್ತಾ ಇದೆ. ನೀವು ಇದನ್ನು ಪರ್ಮನೆಂಟ್ ಆಗಿ ಹುಡ್ಕೋಬೇಕಂದ್ರೆ ಹೋಮ್ ಮೇಲೆ ಹೋಗಿ ಡಬಲ್ ಕ್ಲಿಕ್ ಮಾಡಿ, ಪರ್ಮನೆಂಟ್ ಆಗಿರುತ್ತೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಹಾಗೆ ಇರುತ್ತೆ, ಅಂದರೆ ಹೈಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ಕೆಲವು ಶಾರ್ಟ್ಕಟ್ ಕೀಸ್ ಹೇಳ್ಕೊಡೋದು ನಾನು. ಓಕೆ, ದೆನ್ ಅದಾದ ನಂತರ ಇದನ್ನು ಅಂಡು ಮತ್ತು ರೇಡೋ ಅಂತ ಕರೀತಾರೆ. ಸಿ ಇದು ಅಂಡು, ಇದು ರೇಡೋ ಅಂದರೆ ಹಿಂದೆ ಮುಂದೆ. ಫಾರ್ ಎಕ್ಸಾಂಪಲ್ ಈಗ ಟೈಪ್ ಮಾಡಿದ್ದೀವಿ, ಒಂದಷ್ಟು ಏನು ಮಾಡ್ಬಿಟ್ಟಿದ್ದೀವಿ, ಇದು ಟೈಪ್ ಮಾಡಿದ್ವಿ, ಓಕೆ ಇದು ಟೈಪ್ ಆಯಿತು, ಇದಾಯಿತು, ಸೊ ಲಾಟ್ ಆಫ್ ಥಿಂಗ್ಸ್ ಯು ಟೈಪ್. ಈಗ ಏನು ಮಾಡ್ಬೋದು, ಹಿಂದೆ ಏನೇನಾಗಿತ್ತು ಅಂತ ನೋಡ್ಬೋದು. ಒಂದು ಸ್ಟೆಪ್ ಬ್ಯಾಕ್, ಒಂದು ಮೊದಲಾಗಿ ಇದಕ್ಕೆ ಶಾರ್ಟ್ಕಟ್ ಯೂಸ್ ಮಾಡ್ತಿದ್ವಿ ನಾವು. ಯಾವುದು? ಕಂಟ್ರೋಲ್ ಪ್ಲಸ್ ಝೆಡ್ ಯೂಸ್ ಮಾಡೋ ಏನಾಗ್ತಾ ಇತ್ತು? ಅಂಡು. ಮತ್ತು ಈಗ ಹಿಂದೆ ಮುಂದೆನೇ ಬರುತ್ತೆ ನೋಡಿ, ಹಿಂದೆ ಏನಾಗಿತ್ತು ಮುಂದೆ ಏನಾಗಿತ್ತು ಇದು ತೋರಿಸ್ತಾ ಹೋಗುತ್ತೆ ಇನ್ನು. ಓಕೆನಾ? ಇನ್ನು ಮುಂದೆ ಬರೋಣ. ಇನ್ನು ಏನಾದರೂ ಇಲ್ಲಿ ವಿಲ್ ಪುಟ್ ಸಮ್ ಪಿಕ್ಚರ್ಸ್, ಫೋಟೋಸ್ ಬೇಕಾದ್ರೆ ಹಾಕೋಣ. ಸೊ ಈ ಫೋಟೋಸ್ ಬಂತು. ಇಲ್ಲೇನಾಗುತ್ತೆ, ಹಿಂದೆ ಏನಾಯಿತು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗುತ್ತೆ. ಸಿ ಅಂದರೆ ಅಲ್ಲಿ ಒಂದೇ ಆಪ್ಷನ್ ನಮಗೆ ಒಂದು ಸ್ಟೆಪ್ ಮಾತ್ರ ಹಿಂದೆ ಹೋಗೋದಾಗಿದೆ. ಎಲ್ಲಿ ನೋಟ್ಪ್ಯಾಡ್ ಇಲ್ಲಿ ನಾವು ಗೋ ಮಲ್ಟಿಪಲ್ ಸ್ಟೇಜನ್ನು ಹಿಂದೆ ಮುಂದೆ ಹ್ಯಾಂಡು ಮತ್ತು ರೀಡು ಗೊತ್ತಾಗುತ್ತೆ. ಇನ್ ಕೇಸ್ ಡಿಲೀಟ್ ಆಗಿತ್ತು ಅಂದ್ರೆ ಹಿಂದೆ ಹೋಗಿ ನೋಡ್ಬೋದು ಏನಾಗಿತ್ತು ಅಂತ. ಗೊತ್ತಾಗ್ತಿದೆಯಲ್ಲ? ಮತ್ತು ಎಲ್ಲ ಏನೂ ಇಲ್ಲ. ಈಗ ಇಲ್ಲಿಂದ ಶುರುವಾಯಿತು ಮತ್ತು ಹೇಗಾಯಿತು ಸ್ಟೆಪ್ ಬೈ ಸ್ಟೆಪ್. ಗೊತ್ತಾಯ್ತಾ? ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯು ಕ್ಯಾನ್ ಫೋಟೋ ಹಾಕಿದ್ದೀನಿ ನಾನೀಗ, ಬಿಕಾಸ್ ಇಲ್ಲಿ ಇರ್ತಕ್ಕಂಥ ಒಂದೊಂದು ಟೂಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಇಲ್ಲೊಂದು ನೋಡ್ಬೋದು, ಇಲ್ಲಿ ಮೇಲೆ ಒಂದು
ಏನಿದು ಮೆನು ಕಂಟ್ರೋಲ್ ಮೆನು ನೋಡಿ ಇಲ್ಲೋ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಟ್ರೋಲ್ ಮೆನು ಓಪನ್ ಆಗುತ್ತೆ. ನೀವು ಶಾರ್ಟ್ಕಟ್ ಕೀ ಕೂಡ ಯೂಸ್ ಮಾಡ್ಬೋದು, ಆಲ್ಟ್ ಸ್ಪೇಸ್ ಫೋರ್ ಮಾಡಿದ್ರೆ ಬರುತ್ತೆ. ಓಕೆನಾ? ಡೈರೆಕ್ಟ್ ಆಗಿ ಕೆಲವು ಡೈರೆಕ್ಟ್ ಶಾರ್ಟ್ಕಟ್ ಕೀಗಳನ್ನು ನಿಮಗೆ ಇಲ್ಲಿ ಕಾಣಿಸುತ್ತೆ. ಅದೇ ಥರ ಏನಿದು ಸೇವ್, ಡೈರೆಕ್ಟ್ ಆಗಿ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಸೇವ್ ಬಟನ್ ಬರುತ್ತೆ. ಸೇವ್ ಆಸ್ ಬಂತಾ? ಸೇವ್. ಅದೇ ಥರ ಇದೇನಿದು ಪೇಸ್ಟ್. ಪೇಸ್ಟ್ ಯಾವ ರೀತಿ ಮಾಡ್ಬೋದು, ನೀವು ಕಂಟ್ರೋಲ್ ವಿ ಪ್ರೆಸ್ ಮಾಡೋಂಗಿಲ್ಲ, ಡೈರೆಕ್ಟ್ ಆಗಿ ರೋ ಕ್ಲಿಕ್ ಮಾಡಿದ್ರೆ ಸಾಕು. ಅಂದರೆ ಡೈರೆಕ್ಟ್ ಶಾರ್ಟ್ಕಟ್ ಕೀಸ್ ಕೊಟ್ಟಿದ್ದಾರೆ ನಿಮಗೆ. ಶಾರ್ಟ್ಕಟ್ ಕೀಸ್ನ ಕೂಡ ಬಳಸ್ಬೋದು. ನೀವು ಫೈಲ್ಗೆ ಹೋಗಿ ಎಡಿಟ್ ಮೆನುಗೆ ಹೋಗಿ ಎಡಿಟ್ ಮೆನುವಲ್ಲಿ ಸೆಲೆಕ್ಟ್ ಮಾಡೋಂಗಿಲ್ಲ. ಈಗ ಡೈರೆಕ್ಟ್ ಆಗಿ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಟ್ ಕಾಪಿ ಪೇಸ್ಟ್ ಆಗುತ್ತೆ. ಓಕೆನಾ? ಸೊ ಇದು ಕಟ್, ಇದು ಕಾಪಿ ಗೊತ್ತಿದೆ ನಿಮಗೆಲ್ಲ. ಇದೇನಿದು ದಿಸ್ ಈಸ್ ಫಾಂಟ್ ಸ್ಟೈಲ್. ನೀವೇನು ಮಾಡ್ತಿದ್ರಿ ಮೊದಲು ಇದರಲ್ಲಿ ಹೋಗ್ಬೇಕಂತೆ ಫಾಂಟ್ ಚೇಂಜ್ ಮಾಡಬೇಕಂದ್ರೆ ಎಲ್ಲಿ ಹೋಗ್ತಿದ್ರಿ? ಫಾಂಟ್ ಚೇಂಜ್ ಮಾಡಬೇಕಂದ್ರೆ ಸ್ಟೈಲ್, ಅಕ್ಷರಗಳ ಸ್ಟೈಲ್ ಚೇಂಜ್ ಮಾಡಬೇಕಂದ್ರೆ ಎಲ್ಲಿ ಹೋಗ್ತಿದ್ರಿ ನೀವು? ವ್ಯೂ ಮೆನು ಹೋಗ್ತಿದ್ರಾ? ಆಲ್ಟ್ ಓ ಎಫ್ ಇಲ್ಲಿ ಫಾರ್ಮೆಟ್ ಹೋಗ್ತಿದ್ರಿ. ವ್ಯೂವಲ್ಲಿ ಫಾರ್ಮೆಟ್ ಅಲ್ಲಿ ಹೋಗ್ತಿದ್ರಿ ನೀವು ಅಲ್ವಾ? ಸೊ ಅಂದರೆ ನೀವು ಮೆನು ಬಾರಲ್ಲಿ ಸಿಗ್ತಾ ಇತ್ತು ನೀವು ನೋಟ್ ಪ್ಯಾಡಲ್ಲಿ. ಆದರೆ ಅಲ್ಲಿ ಹೋಗೋ ಅಗತ್ಯ ಇಲ್ಲ, ಡೈರೆಕ್ಟ್ ಆಗಿ ಇಲ್ಲಿ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ನಿಮಗೆ. ಗೋ ಇಯರ್, ಇಲ್ಲಿ ಹೋಗಿ ಜಸ್ಟ್ ಚೇಂಜ್ ಮಾಡ್ತಾ ಹೋಗಿ, ಇಲ್ಲಿ ಕಾಣಿಸುತ್ತೆ ನಿಮಗೆ. ಕಪ್ಲ ಕಾಣಿಸುತ್ತೆ, ಯಾವ ಸ್ಟೈಲ್ ಬೇಕೋ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಇದೇನಿದು ಮ್ಯಾನ್ಯಲ್ ಆಗಿ ಸೈಜು, ಇದು ಆಟೋಮೆಟಿಕ್. ಇದು ಆಟೋಮೆಟಿಕ್ ಆಗಿ ಸಣ್ಣದಾಗಬೇಕಾ ದೊಡ್ಡದಾಗಬೇಕಾ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೈಜ್ ಇನ್ಕ್ರೀಸ್ ಮಾಡ್ಕೋಬೋದು. ಇದೇನಿದು ಬೋಲ್ಡ್. ಬೋಲ್ಡ್ ಅಂದರೆ ಏನು? ಸ್ವಲ್ಪ ತಿಕ್ಕಾಗಿ. ಇದೇನಿದು ಅಂಡರ್ಲೈನ್, ಇಟಾಲಿಕ್ ಅಂದ್ರೆ ಸ್ವಲ್ಪ ಬೆಂಡ್ ಆಗುತ್ತೆ ಅಕ್ಷರಗಳು. ಕಾಣಿಸ್ತಿದ್ಯಾ? ಅದೇ ಥರ ಯು ಅಂದ್ರೆ ಏನು? ಅಂಡರ್ಲೈನ್ ಅಂದರೆ ಪ್ರತಿ ಅಕ್ಷರದ ಕೆಳಗಡೆ ನಿಮಗೆ ಏನು ಸಿಗುತ್ತೆ? ಯು ಕ್ಯಾನ್ ಸಿ ಲೈನ್ಸ್. ಅದೇ ಥರ ಇದು ಸ್ಟ್ರೈಕ್ ಥ್ರೂ ಅಂತ ಕರೀತಾರೆ. ಇದ್ರ ಮೇಲೆ ನೀವು ಯಾವುದಾದ್ರು ಒಂದು ಕಾಟ್ ಹೊಡಿಬೇಕು. ಈ ಅಕ್ಷರಗಳು ಚೆನ್ನಾಗಿಲ್ಲ ಸರ್, ಇದೇ ಮಿಸ್ಟೇಕ್ ಆಗಿದೆ, ಐ ವಾಂಟ್ ಟು ಮೇಕ್ ದಿಸ್. ಇದ್ರ ಮೇಲೆ ಒಂದು ಲೈನ್ ಬರೀಬೇಕು. ಸೆಲೆಕ್ಟ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಒಂದು ಲೈನ್ ಬೇಕು ಅಂತ ಬರುತ್ತೆ. ಡನ್. ಇದಾದ ನಂತರ